4-5 ದಿನದಿಂದ ಧರ್ಮಸ್ಥಳ ಕೇಸಲ್ಲಿ ಏನೇನ್ ಆಗ್ತಿದೆ ಅಂತ ತುಂಬಾ ಕ್ಲೋಸ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಪ್ರತಿಯೊಂದನ್ನ ನೋಟಿಸ್ ಮಾಡ್ತಿದ್ದೀನಿ. ಅಂಡ್ ಒಬ್ಬೊಬ್ನು ಒಂದೊಂದ್ ತರ ಆಡ್ತಿದಾನೆ. ಫಾರ್ ಎಕ್ಸಾಂಪಲ್, ಆ ಪೌಡರ್ ಟಿವಿಯ ಕಪೆರಾಯ ಇದಾನಲ್ಲ, ಅವನು ಗ್ರೌಂಡ್ ರಿಪೋರ್ಟಿಂಗ್ ಅಂತ ನೇತ್ರಾವತಿ ಸ್ನಾನಘಟ್ಟ ಹತ್ರ ಹೋಗಿದ್ದಾನೆ. ಅಲ್ಲಿ ವೇದವಲ್ಲಿನ ನಾಗವಲ್ಲಿ ಅಂತ ಕರೀತಿದ್ದಾನೆ. ಪದ್ಮಲಭ ನಾಗವಲ್ಲಿಯಿಂದ ಹಿಡಿದು. ಅಂಡ್ ಇನ್ನು ಆ ಮಾರಾಟಕ್ಕಿರುವಂತಹ ಗಿಳಿ ಒಂದು ಲೈವ್ ಶೋ ಅಲ್ಲಿ ಕುತ್ಕೊಂಡು ಸೌಜನ್ಯ ಕೇಸ್ ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿ ಸತ್ತು ಹೋಗಿದ್ದು ಅಂತ ಹೇಳ್ತಾನೆ. ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡಂತ ನಿಮ್ಗೆ ಯಾರು ಹೇಳಿದ್ರು? ಗರ್ಭಕೋಶದ ಕ್ಯಾನ್ಸರ್ ಇತ್ತು, ಆ ನೋವನ್ನ ತಾಳಲಿಕ್ಕಾಗದೆ. ಅಲ್ಲ ಗುರು, ಗಂಡಸರಿಗೆ ಗರ್ಭಕೋಶ ಆದ್ರೂ ಇರುತ್ತಾ? ಅಂಡ್ ಇನ್ನು ಆ ಬೆಳತಂಗಡಿ ಪೊಲೀಸ್ ಅವರು 20 ವರ್ಷಗಳ ಹಿಂದೆ ಇದ್ದಂತಹ ಯುಡಿಆರ್ ರಿಪೋರ್ಟ್ಸ್ ಅಂದ್ರೆ ಅನಾಥ ಶವಗಳ ಬಗ್ಗೆ ಏನೆಲ್ಲ ದಾಖಲೆಗಳಿದ್ವೋ ಅದನ್ನೆಲ್ಲ ಸುಟ್ಟು ಹಾಕಿದಾರಂತ. ಇದನ್ನ ಅಧಿಕೃತವಾಗಿ ಒಂದು RTI ರಿಪೋರ್ಟ್ ಅಲ್ಲಿ ಬರೆದು ಕೊಟ್ಟಿದ್ದಾರೆ. ಹೀಗಿದ್ದಾಗ ಒಂದು ವೇಳೆ ಈಗ ಮುಂದೆ ಬಂದಿರುವಂತಹ ಭೀಮಾ ಅಸ್ಥಿ ಪಂಜರಗಳನ್ನ ಹೊರಗ್ ತೆಗೆದ್ರೂ ಯೂಸ್ ಇಲ್ಲ. ಇವ್ರು ಏನಂದ್ಬಿಡ್ತಾರೆ ಅಂದ್ರೆ, ಇಲ್ಲ ಇದು ಯುಡಿಆರ್ ಆಗಿರುವಂತಹ ದೇಹ, ಇದು ಪೊಲೀಸ್ ಅವರೇ ಹೇಳಿ ಹೂತ್ ಹಾಕಿರುವಂತಹ ದೇಹ ಅಂತ ಹೇಳ್ತಾರೆ. ನಾವಾಗ ಎಲ್ಲಿ ನಿಮ್ ಹತ್ರ ಏನಾದ್ರೂ ಪ್ರೂಫ್ ಇದ್ರೆ ಕೊಡಿ ಅಂತ ಕೇಳಿದಾಗ, ಇಲ್ಲ ನಾವೆಲ್ಲ ದಾಖಲೆಗಳನ್ನ 20 ವರ್ಷಗಳ ಹಿಂದೆನೆ ಸುಟ್ಟು ಹಾಕ್ಬಿಟ್ಟಿದೀವಿ ಅಂತ ಹೇಳಿ ಸೈಡ್ ಸರ್ಕೋತಾರೆ. ಹಾಗಿದ್ದಾಗ ಭೀಮಾ ಅಸ್ಥಿ ಪಂಜರಗಳನ್ನ ಹೊರಗ್ ತೆಗೆದು ಯೂಸ್ ಏನಾಯ್ತು? ಅಂಡ್ ಇನ್ನು ಆ ಅಸ್ಥಿ ಪಂಜರಗಳನ್ನ ಹೊರಗ್ ತೆಗಿತಿರುವಂತಹ ರೀತಿ ನೋಡಿದ್ರೆ ನಾವು 2025 ಅಲ್ಲಿ ಬದುಕ್ತಾ ಇದೀವಾ ಅಥವಾ 90s ಅಲ್ಲಿ ಬದುಕ್ತಾ ಇದೀವಾ ನನಗೆ